ಎಲ್ರಿಗೂ ನಮಸ್ಕಾರ. ಈ ಥರ್ಡ್ ಎಪಿಸೋಡ್ದು ಇಂಪಾರ್ಟೆನ್ಸ್, ಟರ್ನಿಂಗ್ ಪಾಯಿಂಟ್ಸ್ ಆಫ್ ಲೈಫ್ನ ಕಂಟಿನ್ಯೂ ಮಾಡಲಿಕ್ಕೂ ಮೊದಲು ಫ್ರೆಂಡ್ಶಿಪ್ ಅಂದರೆ ಏನು? ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಂದ್ರೆ ರೈನ್ಬೋ ಕಲರ್ಸ್ ಇದ್ದಂಗೆ ಅಂತ ಹೇಳ್ಬೋದು, ಫ್ಲ್ಯಾಶಿಂಗ್ ಕಲರ್ಸ್ ಅಂತ ಹೇಳ್ಬೋದು, ನೀರು ಹರಿಯೋ ಸೌಂಡಿಗೆ ಹೋಲಿಸ್ಬೋದು, ರೈಸಿಂಗ್ ಸನ್ ಅಂತ ಹೇಳ್ಬೋದು, ಬ್ಲಿಂಕಿಂಗ್ ಸ್ಟಾರ್ ಅಂತ ಹೇಳ್ಬೋದು, ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಅಂತ ಹೇಳ್ಬೋದು. ಒಂದೊಂದು ಫ್ಲೇವರ್ಸಿಗೂ ಅದರ ಸ್ಪೆಷಾಲಿಟಿ ಇರ್ತದೆ. ಅದೇ ಥರ ಚೈಲ್ಡ್ಹುಡ್ ಡೇಸಲ್ಲೂ ಆ ಚೈಲ್ಡ್ಹುಡ್ ಗ್ರೂಪ್ಸ್, ಆ ಚೈಲ್ಡ್ಹುಡ್ ಫ್ರೆಂಡ್ಶಿಪ್ಸ್, ಆ ಚೈಲ್ಡ್ಹುಡ್ ಫ್ರೆಂಡ್ ಸರ್ಕಲ್ ಸ್ವಲ್ಪ ವರ್ಷಗಳಾದಮೇಲೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಎಲ್ಲ ದೂರ ಆಗಿಬಿಡ್ತಾರೆ. ಬಟ್ ಏನು ಉಳಿಯೋದು? ಅದರಲ್ಲಿ ಲಾಸ್ಟಿಗೆ ಉಳಿಯೋದು ಒಂದೇ ಒಂದು, ಅದು ಮೆಮರೀಸ್. ಈ ಮೆಮೊರೀಸ್ ನಮಗೆ ಲೈಫಲ್ಲಿ ಮರೆಯೋಕ್ಕೆ ಆಗದಂಥ ಒಂದು ಎಕ್ಸ್ಪೀರಿಯನ್ಸ್ನ ಕೊಟ್ಟಿರುತ್ತೆ ಫ್ರೆಂಡ್ಸ್. ಇದೇ ಫ್ರೆಂಡ್ಸ್ ದೂರ ಆದವ್ರ ಬಗ್ಗೆ ನಾವು ಸ್ವಲ್ಪ ಮೆಚ್ಯೂರ್ ಆದಮೇಲೆ ಕೆಲವು ಸುದ್ದಿಗಳನ್ನು ಕೇಳುವಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಇದೇ ಸ್ವಲ್ಪ ದಿನಗಳ ಹಿಂದೆ ನಮ್ಮದು ಒನ್ ಆಫ್ ದ ಚೈಲ್ಡ್ಹುಡ್ ಫ್ರೆಂಡ್, ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂಸ್, he lost his life. It is none other than Puneet. ನನ್ನ ಸೈಡಿಂದ ಮೇ ಯೋರ್ ಸೋಲ್ ರೆಸ್ಟ್ ಇನ್ ಪೀಸ್ ಪುನೀತ್. ನಮ್ಮ ಫ್ರೆಂಡ್ಸ್, ನಮ್ಮ ಚೈಲ್ಡ್ಹುಡ್ ಡೇಸ್, ಆ ಮೆಮೊರೀಸ್ ಉಳಿತು. ಬಟ್ ಯಾರ ಡೆಸ್ಟಿನಿ ಹೇಗೆ ಎಲ್ಲಿ ಬರ್ದಿದೆ ಅಂತ ಹೇಳಿಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಅದು ಕೆಲವು ದಿನಗಳ ಹಿಂದೆ ಆದ ಸ್ವಲ್ಪ ಇನ್ಸಿಡೆನ್ಸಿಂದ ನನಗೆ ಅರ್ಥ ಆಯಿತು ಫ್ರೆಂಡ್ಸ್. ನಾನಿರಲಿ, ನನ್ನ ಬಾಕಿ ಇರೋ ಫ್ರೆಂಡ್ಸ್ ಇರಲಿ, ಯಾರು ಯಾವತ್ತೂ ಇಮ್ಯಾಜಿನ್ ಮಾಡಿರಲಿಲ್ಲ ಹೀಗೇನೂ ಒಂದು ದಿನ ಬರುತ್ತೆ, ನಾವಿರುವಾಗಲೇ ನೋಡ್ಲಿಕ್ಕೆ ಒಂದು ದಿನ ಬರುತ್ತೆ ಅಂತ ಹೇಳಿಬಿಟ್ಟು. ಓಕೆ, ಲೈಫ್ ಈಸ್ ಲೈಫ್, ವಿ ಕೆನಾಟ್ ಬ್ಲೇಮ್ ಎನಿಬಡಿ. ಬಟ್ ಸ್ಟಿಲ್ ಏನಿದೆ ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತಾ ಹೋಗೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಕಳೆದ ಎಪಿಸೋಡಲ್ಲಿ ಲೈಫ್ದು ಟರ್ನಿಂಗ್ ಪಾಯಿಂಟ್ಸ್ ಬಗ್ಗೆ ಹೇಳ್ತಿದ್ದಲ್ಲ, ಈಗ ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಪುನೀತ್ದು ಹೇಳ್ಬೋದು, ಲೈಫ್ ಒಂದು ಪಾಠ ಕಲಿಸ್ತಾ ಇದೆ ಎಲ್ಲರಿಗೂ, ಟು ಬಿ ವೆರಿ ಕೇರ್ಫುಲ್ ಅಂತ ಹೇಳಿ. ಸೊ ಲಾಸ್ಟ್ ಎಪಿಸೋಡಲ್ಲಿ ಡಿಸ್ಕಸ್ ಮಾಡ್ದಂಗೆ ನೆಲ ಮುಟ್ಕೊಂಡು ಏನೋ ಪ್ರಾಮಿಸ್ ಮಾಡಿಬಿಟ್ಟೆ. ಬಟ್ ಬರ್ತಾ ಇದ್ದಿದ್ದು ಲೈಫ್ದು ಹರ್ಡಲ್ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. NCCನ ನಾನು ಒಂದು ಸಪ್ರೇಟ್ ಕಾಂಬಿನೇಷನ್, ಸಪ್ರೇಟ್ ಕೋರ್ಸ್ ಅಂತಲೇ ತಿಳ್ಕೊಂಡ್ಬಿಟ್ಟಿದ್ದೆ. ಬಟ್ ಒಂದು ಕಾಲೇಜಿಗೆ, ಡಿಗ್ರಿ ಕಾಲೇಜಿಗೆ ಎಂಟ್ರಿ ಕೊಡಲಿಕ್ಕೆ ಲೈಸೆನ್ಸ್ ಇರೋದೇ ಒಂದು ಸಪ್ರೇಟ್ ಸ್ಟ್ರೀಮ್ ತೆಗೆಯೋದು, ಸಪ್ರೇಟ್ ಕಾಂಬಿನೇಷನ್. ಸೊ ಇದು ಡಿಸೈಡ್ ಮಾಡೋದು ನಿಮ್ಮ ಪರ್ಸೆಂಟೇಜ್ ಅಡ್ಮಿಷನ್ ಟೈಮಲ್ಲಿ, ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ. ಪರ್ಸೆಂಟೇಜ್ ಏನೋ ಬಂದಿತ್ತು, ಬಟ್ ಕಟ್ ಆಫ್ ಲಿಸ್ಟಲ್ಲಿ ಕರೆಕ್ಟ್ ನನ್ನ ನೇಮ್ದು ತಲೆ ಮೇಲ್ಗಡೆ ಕಟ್ ಮಾಡಿಬಿಟ್ರು ಲಿಸ್ಟಿಂದ. ಅದು ಲಾಸ್ಟ್ ಸೆಕೆಂಡ್ ಲಿಸ್ಟ್ ಇದ್ದಿರ್ಬೋದು ಅಂತ ಹೇಳ್ಬೋದು. BBM ತೊಗೊಳ್ಬೇಕು ಅಂತ ಬಂದೆ, BComಗೆ ಟರ್ನ್ ಆದೆ. ನಮಗೆ ಐಡಿಯಾಸ್ ಇರಲ್ಲ ಫ್ರೆಂಡ್ಸ್, ನಾವು ಯಾವ ಕಾಂಬಿನೇಷನ್ ಚೂಸ್ ಮಾಡಬೇಕು, ಏನಾಗುತ್ತೆ ಅಂತ ಹೇಳಿ. ಜಸ್ಟ್ ವಿ ಆಲ್ ಆರ್ ಎಕ್ಸ್ಪೆರಿಮೆಂಟಿಂಗ್ ಅವರ್ ಓನ್ ಲೈಫ್. ಒಳ್ಳೆ ಮೇಕೆಗಳ ಥರ ಹೋದಂಗೆ ನಾವು ಚೂಸ್ ಮಾಡ್ಕೊಂಡು ಹೋಗ್ತೀವಿ. ಬಿಕಾಸ್ ನಮಗೆ ಯಾವ ಕಾಂಬಿನೇಷನ್, ಯಾವುದು ಟೇಸ್ಟ್ ನಮ್ಮಲ್ಲಿ ಇರಲ್ಲ. ಇದೇ ಥರ ನನಗೆ ಇಷ್ಟವಾದ ಕಾಲೇಜ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಲ್ಲಿ ನಂದು ಲೈಫ್ ಎಕ್ಸ್ಪೀರಿಯನ್ಸ್ ತಸ್ತು. ನಂದು ಅಕಾಡೆಮಿಕ್ ಕರಿಯರ್ ಇರ್ಬೋದು, ರಿಯಲ್ ಕರಿಯರ್ ಸ್ಟಾರ್ಟ್ ಆಗೋದು ಅಂತೀವಲ್ಲ, ಶುರು ಆಯಿತು. ಕಾಲೇಜ್ ಸ್ಟಾರ್ಟ್ ಆಯಿತು ಅನ್ಲಿಕ್ಕೆ ಮುಂಚೆ ಅಡ್ಮಿಷನ್ ಆಗೋ ಟೈಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ನಡೀತು ನನ್ನ ಲೈಫಲ್ಲಿ, ಮರೆಯಲ್ಲ ಅದನ್ನು. ಒಂದು ಮನುಷ್ಯಂದು ಜೀವನದಲ್ಲಿ ಏನು ಮುಖ್ಯ ಅಂತ ಹೇಳಿಬಿಟ್ಟು ನೀವು ಕ್ವಶನ್ ಮಾಡ್ಬೋದು. ಬಟ್ ಆ ದಿನ ನನಗೆ ಒಂದು ಮಾತ್ರ ಕನ್ಫರ್ಮ್ ಆಯಿತು, ಯಾವುದೇ ಸಿಚುವೇಶನ್ ಇರಲಿ ಒಂದು ಪೆನ್ನ ನಿಮ್ಮ ಪಾಕೆಟಲ್ಲಿ ಯಾವತ್ತೂ ಇಟ್ಕೊಂಡಿರಿ. ಅಡ್ಮಿಷನ್ ಟೈಮಲ್ಲಿ ಕಟ್ ಆಫ್ ಲಿಸ್ಟಲ್ಲಿ ನನ್ನ ನೇಮ್ ಇಲ್ಲದಿರುವಾಗ
ಪೇರೆಂಟ್ಸ್ ಒಟ್ಟಿಗೆ ಬಂದಿರ್ತಾರೆ. ನನ್ನ ತಂದೆ ತುಂಬ ಟೆನ್ಷನಲ್ಲಿ ಆಗಿಬಿಟ್ರು. ಯಾವಾಗ ಪೇರೆಂಟ್ಸ್ ಟೆನ್ಷನಲ್ಲಿ ಇರ್ತಾರೆ, ಚಿಕ್ಕ ಚಿಕ್ಕ ವಿಷಯಗಳು ತೆಗೆದು ಅವರು ನಿಮ್ಮ ಮೇಲೆ ಬ್ಲೇಮ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಪ್ಲಿಕೇಶನ್ ಫಿಲ್ ಮಾಡಲಿಕ್ಕೆ ಬೈ ಮೈ ಬ್ಯಾಡ್ ಲಕ್ ಅವತ್ತು ನಾನು ಪೆನ್ ಕ್ಯಾರಿ ಮಾಡಿರಲಿಲ್ಲ. ಎವ್ರಿಥಿಂಗ್ ನೀಡ್ಸ್ ಟು ಬಿ ನೋಟೆಡ್ ಅಲ್ಲ, ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದೀನಿ. ಪೆನ್ ಕ್ಯಾರಿ ಮಾಡಿಲ್ಲ ಅಂತ ಹೇಳಿ ಬಂದ ಕೋಪಕ್ಕೆ ಜನ ಇದ್ದಾರಾ ಇಲ್ವಾ ಸುತ್ತಮುತ್ತಲು ಜನರನ್ನ ನೋಡದೆ ಮಾಡದೆ ಡೈರೆಕ್ಟಾಗಿ ಫೈರಿಂಗ್ ಸ್ಟಾರ್ಟ್ ಆಯಿತು. ಆರ್ಟಿಲರಿ ಶೆಲ್ಲಿಂಗ್ ಅಂತ ಹೇಳ್ಬೋದು, ಆರ್ಮಿಯಲ್ಲಿ ಹೇಳ್ದಂಗೆ ಆರ್ಟಿಲರಿ ಶೆಲ್ಲಿಂಗ್ ಡೈರೆಕ್ಟ್ ಬೀಳ್ತಾ ಇದ್ರೆ ನನಗೆ ಸೇವ್ ಆಗ್ತಿಲ್ಲ. ನಿಮಗೆ ಸಪ್ರೇಟ್ ಬೈಗಳ ಸಿಗುವಾಗ ನೀವು ಅದನ್ನು ಸಹಿಸ್ಕೊಳ್ಬೋದು, ಆದರೆ 4 ಜನರ ಮುಂದೆ ಇದಾಗುವಾಗ ಇಟ್ಸ್ ಲೈಕ್ ಬೈಕಲ್ಲಿ ಸ್ಟಂಟ್ ಮಾಡ್ಲಿಕ್ಕೆ ಹೋಗಿ ಬೈಕಿಂದ ಬಿದ್ದು ಅಯ್ಯೋ ಯಾರಾದರೂ ನೋಡಿಬಿಟ್ರ ನನ್ನ ಅಂತ ಹೇಳಿ ಬೈಕ್ ಎತ್ತಲಿಕ್ಕೂ ಮುಂಚೆ ಎದ್ದು ನಿಲ್ತೀವಲ್ಲ, ಇದು ಹಾಗೆ. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ನಾನು ಲೈಫಲ್ಲಿ ಮರೆಯಲ್ಲ. ನನಗೆ ಅಲ್ಲಿ ರಿಯಲೈಸ್ ಆಯಿತು, ಬೈಗಳೇ ಎಷ್ಟಾದರೂ ಬೈಸ್ಕೊಳ್ಳೋದು ಒಳ್ಳೆಯದು, ಬಟ್ ಜೋಬಲ್ಲಿ ಪೆನ್ ಇರಬೇಕು ಯಾವತ್ತು ಅಂತ. ಸೊ ಅಲ್ಲಿ ಚೂಸ್ ಆಯಿತು BCom ಜನರಲ್. ಕಾಂಬಿನೇಷನ್ ಸೆಟ್ ಆಯಿತು, ಕಾಲೇಜ್ ಶುರು ಆಯಿತು. ಕಾಲೇಜ್ ಫಸ್ಟ್ ಡೇ. ಸೊ ಕಾಲೇಜ್ ಫಸ್ಟ್ ಡೇ ಕಾಲೇಜಿಗೆ ಎಂಟರ್ ಆಗುವಾಗ ಕಾಲೇಜ್ ಎಂಟ್ರೆನ್ಸ್ದು ಆರ್ಚ್ ಇದರಲ್ಲಿ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅಂತ ಬರೆದಿದೆ. ಸೊ ಅದರ ಪ್ರೌಡ್ ಮೂಮೆಂಟ್ಸ್ ಏನಿರ್ತದೆ, ಆ ಬ್ಯಾಕ್ಗ್ರೌಂಡ್ ಸ್ಟೋರಿ, ಆ ಹೆಸರು ಹಿಂದೆ ಇರೋ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿಯಿಂದ ನಿಮಗೆ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅದು ಬರೀ FM KMCನಾ ಇಷ್ಟೇ, ಬೇರೆ ಏನಿಲ್ಲ. ಇಂಪಾರ್ಟೆನ್ಸ್ ಇರೋದು ಆ ಹೆಸರಲ್ಲಿ, ಆ ಫಸ್ಟ್ 2 ಬರೋ ಶಬ್ದದಲ್ಲಿ ಅಂತ ಹೇಳಿಬಿಟ್ಟು ಗೊತ್ತಿರಲಿಲ್ಲ. ಕಾಲೇಜಿಗೆ ಎಂಟರ್ ಆದಂಗೆ ಬರೋ ಆ ಫೀಲಿಂಗ್ ಇದೆಯಲ್ಲ, ಆ ಗೂಸ್ ಬಂಪ್ ಫೀಲಿಂಗ್, ದಟ್ ಈಸ್ ಡಿಫ್ರೆಂಟ್. ಕಾಲೇಜ್ ಎಂಟ್ರೆನ್ಸ್ ಗೇಟಿಂದ ಎಂಟರ್ ಆಗಿ ಕಾಲೇಜ್ ಬಿಲ್ಡಿಂಗಿಗೆ ಎಂಟರ್ ಆಗುವಾಗ ಫ್ರಂಟಲ್ಲಿರೋದೇ ಅವ್ರದ್ದು ಸ್ಟ್ಯಾಚ್ಯೂ. ನೆಲಮುಟ್ಟಿ ಒಂದು ನಮಸ್ಕಾರ ಮಾಡಿ ಪ್ರತಿದಿನ ಕಾಲೇಜಿಗೆ ಹೋಗ್ತಾ ಇದ್ದೆ. ನೆಲಮುಟ್ಟಿ ನಮಸ್ಕಾರ ಮಾಡೋದು ಒಂದು ಶೋ ಆಫ್ ಅಂತ ಇಟ್ಕೊಂಡಿರಲಿಲ್ಲ, ಅದೊಂದು ಅಭಿಮಾನ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಅವ್ರ ಬಗ್ಗೆ ಯಾರಾದರೂ ಓದಿದಿದ್ರೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಈಗ ಅವ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಂತಲೂ ನಾ ಬಯಸಲ್ಲ, ಬಿಕಾಸ್ ಅವ್ರ ಬಗ್ಗೆ ಓದೋದೇ ಒಂದು ಅಭಿಮಾನ. ಸೊ ಪೆನ್ ಇನ್ಸಿಡೆಂಟ್ ಆಗಿ ಕಾಲೇಜ್ ಎಂಟ್ರಿ ಏನೋ ಆಯಿತು. ಈಗರ್ಲಿ ವೇಟಿಂಗ್ ಫಾರ್ NCC ಸೆಲೆಕ್ಷನ್. ಕಂಪ್ಲೀಟ್ ಮಾಡಿದ್ದು 6 ಕರ್ನಾಟಕ ಏರ್ ಸ್ಕ್ವಾಡ್ರನ್ NCC ಏರ್ ಫೋರ್ಸ್ ವಿಂಗ್ ಅಂತ ಹೇಳಿರ್ಬೋದು ಹೈಸ್ಕೂಲ್ ವಿಂಗಲ್ಲಿ, ಬಟ್ ಆರ್ಮಿ ವಿಂಗ್ ಇಷ್ಟು ಕಷ್ಟ ಇರುತ್ತೆ ಅಂತಲೂ ಐಡಿಯಾ ಇರಲಿಲ್ಲ. ಸೆಲೆಕ್ಷನ್ ಡೇ ಕ್ಲಾಸಲ್ಲಿ ಕೂತಿದ್ದೀನಿ, ಇಂಟರ್ಕಾಮಲ್ಲಿ ಅನೌನ್ಸ್ಮೆಂಟ್ ಆಗ್ತಾ ಇದೆ, ಎಲ್ಲರೂ ಬಂದು ಅಸೆಂಬಲ್ ಆಗಬೇಕು NCC ಡಿಪಾರ್ಟ್ಮೆಂಟ್ ಮುಂದೆ ಅಂತ ಹೇಳಿ. ಆತುರದಲ್ಲಿ ಏನು ಮಾಡಿದೆ ಅಂದರೆ, ಹೇಗೆ ಕ್ಲಾಸಲ್ಲಿ ಕಣ್ಣಿಗೆ ಸ್ಪೆಕ್ಸ್ ಹಾಕೊಂಡು ಕೂತಿದ್ದೆ ಹಾಗೆ ಅರ್ಜೆಂಟಲ್ಲಿ NCC ಡಿಪಾರ್ಟ್ಮೆಂಟ್ ಮುಂದೆ ಓಡಿ ಹೋಗಿ ನಿಂತು ನೋಡುವಾಗ ಒಂದು ಎಂಡಿಂದ ಇನ್ನೊಂದು ಎಂಡ್ ಗೋಡೆವರೆಗೆ ಮಾತ್ರ ಜಸ್ಟ್ ಕಂಪ್ಲೀಟ್ ಬಾಯ್ಸ್ ಇದ್ದಾರೆ ಸೆಲೆಕ್ಷನ್ನಿಗೋಸ್ಕರ. ನಾನು ನಿಂತಿರುವಾಗ ನನ್ನ ಹೈಟ್ ಇದ್ದವರು, ಇಲ್ಲಿ NCCಯಲ್ಲಿ ಒಂದು ಫಾರ್ಮ್ಯಾಟ್ ಇದೆ, ಹೈಟ್ ಇದ್ದವ್ರು ರೈಟಿಗೆ ನಿಲ್ತಾರೆ, ಶಾರ್ಟ್ ಇದ್ದವ್ರು ಲೆಫ್ಟಿಗೆ ನಿಲ್ತಾರೆ. ಸೊ ಹೈಟ್ ಇರೋ ಒಂದು ಲೈನಲ್ಲಿ ರೈಟ್ ಕಾರ್ನರಿಂದ ಸೆಕೆಂಡ್ ಒನ್ ನಾನಾಗಿದೆ, ಫಸ್ಟ್ ಒನ್ ನನಗಿಂತನೂ ಉದ್ದ ಇದ್ದವ ಒಬ್ಬ ಇದ್ದ, ಅದು BCA ಹುಡುಗ. ಸೊ ನನ್ನ ತಲೆಯಲ್ಲಿ ಒಂದು ಓವರ್ ಕಾನ್ಫಿಡೆನ್ಸ್ ಪಾಯಿಂಟ್ ಏನು ಓಡ್ತಾ ಇತ್ತು ಅಂದರೆ, ಓಕೆ ನಾ ಹೈಟ್ ಇದ್ದೀನಿ, ನನ್ನ ಸೆಲೆಕ್ಷನ್ ಆಗಿಬಿಡುತ್ತೆ ಅಂತ. ಇಲ್ಲಿ ಓವರ್ ಕಾನ್ಫಿಡೆನ್ಸ್ ನಡೆಯೋ ಚಾನ್ಸ್ ಇರಲಿಲ್ಲ. ಸೊ ಸೀನಿಯರ್ಸ್ನ ನೋಡುವಾಗ ಬಂದ ಒಂದು ಭಯ ಇದೆ ಅಲ್ಲ, ನನಗೆ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಲ್ಲಿ ಗೊತ್ತಾಗಿದೆ. NCC ಸೀನಿಯರ್ಸ್ನ ನೋಡಿ ಬರೋ ಒಂದು ಭಯ,
ಅವ್ರ ಟರ್ನ್ ಔಟ್, ಅವ್ರ ಡ್ರೆಸ್ಸಿಂಗ್ ಸೆನ್ಸ್, ಅವ್ರದ್ದು ಕಮಾಂಡಿಂಗ್ ಕೆಪಾಸಿಟಿ ಇರ್ಬೋದು, ಅವ್ರದ್ದು ಸ್ಟೇರಿಂಗ್ ಲುಕ್ ಇರ್ಬೋದು, ಅದು ಬಿಯಾಂಡ್ ಇಮ್ಯಾಜಿನೇಷನ್ ಅಂತ ಹೇಳ್ಬೋದು. ಅದು ಗಟ್ಸ್, ಅದು ಅವ್ರು ಕಷ್ಟಪಟ್ಟು ಹೋಗಿ ಮಾಡಿ ಸಂಪಾದನೆ ಮಾಡಿದ ಒಂದು ಹೆಸರು ಅಂತ ಹೇಳ್ಬೋದು. ಅವ್ರು ಅಲ್ಲಿಂದ ಒಂದು ಎಂಡಿಂದ ವಾಕ್ ಮಾಡಿ ಬರುವಾಗ ಶೂದು ಬರೋ ಟಕ್ 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 ಸೌಂಡ್ ಇನ್ನೊಂದು ಎಂಡಿಗೆ ಕೇಳ್ತಾ ಇತ್ತು. ನಿಂತಲ್ಲೇ ನಂದು ಲೆಫ್ಟ್ ಕಾಲು ಶಿವರ್ ಆಗ್ಲಿಕ್ಕೆ ಶುರು ಆಯಿತು. ಸೊ ಸೆಲೆಕ್ಷನ್ ಪ್ರಾಸೆಸ್ಸಲ್ಲಿ ಐಸೈಟ್ ಪ್ರಾಬ್ಲಮ್ ಇರೋರನ್ನ ಜಾಸ್ತಿ ಸೆಲೆಕ್ಟ್ ಮಾಡಲ್ಲ. ನನ್ನ ಪ್ರೆಸೆನ್ಸ್ ಆಫ್ ಮೈಂಡ್ ವರ್ಕ್ ಆಗ್ತಾ ಇರಲಿಲ್ಲ ಆವಾಗ. ಸೊ ಅಲ್ಲಿ ಯಾರು ಇನ್ಚಾರ್ಜ್ ಇದ್ರು, ಅಸೋಸಿಯೇಟ್ NCC ಆಫೀಸರ್, ಅವ್ರು ಬಂದು ಪ್ರತಿಯೊಬ್ಬರನ್ನ ಪರ್ಸ್ನಲಿ ಬಂದು ನಿಂತು ಕ್ವೆಶ್ಚನ್ ಮಾಡ್ತಾಯಿದ್ರು. ನನ್ನ ಮುಂದೆ ಬಂದು 2 ಸೆಕೆಂಡ್ ನಿಂತವರು ಹೇಳಿದ ಒಂದು ಮಾತು, ನಿನಗೆ ಐಸೈಟ್ ಪ್ರಾಬ್ಲಮ್ ಇದೆ, ಯು ಆರ್ ರಿಜೆಕ್ಟೆಡ್. ಸೊ ಫೀಲಿಂಗ್ ಹೇಗಾಗುತ್ತೆ ಫ್ರೆಂಡ್ಸ್ ವೆನ್ ಯು ಹ್ಯಾವ್ ಡ್ರೀಮ್ ಅಬೌಟ್ ಅ ಪರ್ಟಿಕ್ಯುಲರ್ ಏಮ್. ನೀವು ಕೆಲವೊಂದು ಆಸೆಗಳನ್ನ ಇಟ್ಕೊಂಡು ಬಂದಿರ್ತೀರ ಅಲ್ಲಿಗೆ. ನಾನು ನಿಜವಾಗ್ಲೂ ಹೇಳಬೇಕಂದ್ರೆ, ಆ ಹೇಳಿ ಅವರು ಪಾಸ್ ಆಗುವಾಗ ನನ್ನ ಕಣ್ಣದು ಅರ್ಧವರೆಗೆ ಕಣ್ಣೀರು ತುಂಬಿ, ಆಲ್ಮೋಸ್ಟ್ ತುಂಬಿ ಆಗಿತ್ತು, ಕಣ್ಣೀರು ಹೊರಗೆ ಬಂದಿಲ್ಲ. ಆದರೆ ಯು ಆರ್ ರಿಜೆಕ್ಟೆಡ್ ಅಂತ ಹೇಳುವಾಗ ನಿಂತೆ ವೆಯ್ಟ್ ಮಾಡಿದೆ, ನೋಡುವ ಅಂತ ಹೇಳಿ. ಯು ಆರ್ ರಿಜೆಕ್ಟೆಡ್ ಬಿಕಾಸ್ ಆಫ್ ದ ಐಸೈಟ್. ವೆಯ್ಟ್ ಮಾಡಿ ಇನ್ನು ಏನು ವಿಷಯಕ್ಕೆ ಕಾಯ್ತಾ ಇದೀಯಪ್ಪ, ಯು ಮೇ ಲೀವ್ ಅಂತನೂ ಒಂದು ಮಾತು ಬಂತು. ಈ ಯು ಮೇ ಲೀವ್ ಅನ್ನೋ ಒಂದು ಸೆಂಟೆನ್ಸ್ ತಲೆಯಲ್ಲಿ ಕೂತೋಯ್ತು. ಆದರೂ ಮನ್ಸು ಕೇಳ್ತಿಲ್ಲ ಅಲ್ಲಿಂದ ಹೋಗ್ಲಿಕ್ಕೆ. ನನ್ನ ಲಕ್ ಅಂತ ಹೇಳ್ಬೋದು, ಇಲ್ಲ ಮೇ ಬಿ ಐ ಡೋಂಟ್ ನೋ ಹೌ ಟು ಡೆಲಿವರ್ ದೀಸ್ ಇನ್ ವರ್ಡ್ಸ್ ಆಫ್ ಸ್ಪೀಚ್. ಬಟ್ ಅದೇ NCC ಇನ್ಸ್ಟ್ರಕ್ಟರ್ ಪುನಃ ವಾಪಸ್ ಬಂದುಬಿಟ್ಟು ಪುನಃ ಒಂದು ಮಾತು ಕೇಳಿದ್ರು, ವೈ ಡೂ ಯು ವಾಂಟ್ ಟು ಜಾಯಿನ್ NCC ಅಂತ ಹೇಳಿಬಿಟ್ಟು. ಅದೆಲ್ಲಿಂದ ಮನಸ್ಸಿಂದ ಒಳಗಿಂದ ಬಂದ ಆನ್ಸರೋ ಗೊತ್ತಿಲ್ಲ. ಮನಸ್ಸಿಂದ ಬಂದ ಒಂದೇ ಒಂದು ಉತ್ತರ, ಐ ವಾಂಟ್ ಟು ಜಾಯಿನ್ NCC ಆಸ್ ಅ ಕಮಿಷನ್ಡ್ ಆಫೀಸರ್ ಆ್ಯಂಡ್ ಸರ್ವ್ ಮೈ ಕಂಟ್ರಿ ಇನ್ ದ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಂತ ಹೇಳಿದ ಒಂದೇ ಒಂದು ಸೆಂಟೆನ್ಸ್ ನನಗೆ ಅವರ ಬಾಯಿಂದ ಬಂದ ಇನ್ನೊಂದು ಮಾತು, ರಿಪೀಟ್ ಇಟ್ ಲೌಡ್ಲಿ ಅಂತ ಹೇಳಿದ್ರು. ಅವತ್ತು ನಾನು ಕೊಟ್ಟ ಶೌಟಿಂಗ್ ವರ್ಡ್ಸ್ ಇದಾಗಿ ಮಾಡಿದ ಮೇಲೆ ಎಲ್ಲರನ್ನ ಸೈಲೆಂಟಾಗಿ ನಿಲ್ಲಿಕ್ಕೆ ಹೇಳಿ ಅದನ್ನು ಪುನಃ ರಿಪೀಟ್ ಇಟ್ ಅಂತ ಹೇಳಿದರು. ಅದಾದಮೇಲೆ ನನ್ನ ಸೆಲೆಕ್ಷನ್ ಆಯಿತು. ನನ್ನ ಹತ್ರ ಸೆಕೆಂಡ್ ಅಡ್ವಾಂಟೇಜ್ ಇದ್ದಿದ್ದು, ಹೈಸ್ಕೂಲಲ್ಲಿ A ಸರ್ಟಿಫಿಕೇಟ್ ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವರಿಗೋಸ್ಕರ ಸೆಲೆಕ್ಷನ್ಸ್ ಡೈರೆಕ್ಟ್. ಸೊ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಯಿತು. ಓವರ್ ಕಾನ್ಫಿಡೆನ್ಸ್ ಲೆವೆಲ್ ಮುರಿತು ಅಂತಲೂ ಹೇಳ್ಬೋದು. ಕಾಲೇಜಲ್ಲಿ ಪ್ರತಿದಿನ ಬೆಳಿಗ್ಗೆ 10 o'clock ಪ್ರೇಯರ್ ಆಗುತ್ತೆ. ಇದೆ ಸೇಮ್ ಚೈಲ್ಡ್ಹುಡ್ ಟೈಮ್ಸಲ್ಲಿ ನಮಗೇನು ಪ್ರೇಯರ್ ಟೈಮ್ ಇರ್ತಿತ್ತೋ ಅದೇ ಥರ ವಂದೇ ಮಾತರಂ ಪ್ಲೇ ಆಗ್ತಾಯಿತ್ತು ಕಾಲೇಜಲ್ಲಿ. ಅದು ಹೇಳಲಿಕ್ಕಾಗಲ್ಲ, ನಿಮ್ಮ ವಾಚಲ್ಲಿ ನೀವು 5 minutes ಫಾಸ್ಟು ಓಡ್ತಾ ಇರ್ಬೋದು, 5 minutes ಸ್ಲೋನೂ ಹೋಗ್ತಾ ಇರ್ಬೋದು. ಬಟ್ ವಂದೇ ಮಾತರಂ ಟೈಮಲ್ಲಿ ಪ್ಲೇ ಆಗುವಾಗ ನೀವು ಎಲ್ಲೇ ಇದ್ದರೂ ನಿಂತು ಬಿಡಬೇಕಿತ್ತು, ಮಾತಾಡಬಾರ್ದಿತ್ತು, ಇದು ಮಾಡಬೇಕಿತ್ತು. ಆ್ಯಂಡ್ ನನ್ನ ಲೈಫಲ್ಲಿ ವಂದೇ ಮಾತರಂ ಮತ್ತು ನ್ಯಾಷನಲ್ ಆ್ಯಂಥಮ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡುತ್ತೆ ನನ್ನ ಲೈಫಲ್ಲಿ. ಸೊ ಇದೊಂದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಸೆಪ್ರೇಟ್ ಅಂತ ಹೇಳ್ಬೋದು. ಬಟ್ ಯಾವಾಗ ವಂದೇ ಮಾತರಂ ಪ್ಲೇ ಆಗ್ತಾ ಇತ್ತು, ನಾನು ನಿಂತು ಬಿಡ್ತಿದ್ದೆ. ಹೆವಿ ಮಳೆ ಇದ್ದರೂ ಬ್ಲೇಸರ್ ಹಾಕಿ ನಿಂತು ಬಿಡ್ತಿದ್ದೆ. ಸುಮಾರು ಜನ ನನ್ನ ಕಣ್ಣು ಮುಂದೆ ವಂದೇ ಮಾತರಂ ಪ್ಲೇ ಆಗುವಾಗ ಮಾತಾಡ್ಕೊಂಡು ಹೋಗಿರೋದು ಇದೆ, ನೆಗಾಡ್ಕೊಂಡು ಹೋಗಿರೋದು ಇದೆ. ಬಟ್ ನನ್ನ ಮನಸ್ಸಲ್ಲಿ ಇರೋ ಆ ಒಂದು ಭಾವನೆ, ದೇಶಕ್ಕೋಸ್ಕರ ಆ ಇರೋ ಒಂದು ಗೌರವ, ಆ ಇರೋ ಒಂದು ಅಭಿಮಾನ ಹಾಗೆ ಉಳ್ಕೊಂಡ್ಬಿಡ್ತು. ಸೊ ಈ ಥರ ಒಂದು ಭಾವನೆ ಬರುವಾಗ ಇದೆಯಲ್ಲ ಫ್ರೆಂಡ್ಸ್, ಅದು ಅನ್ಇಮ್ಯಾಜಿನೇಬಲ್, ಬಿಯಾಂಡ್ ದ ಲಿಮಿಟ್ಸ್ ಅಂತ ಹೇಳ್ಬೋದು. ನಿಮ್ಮ ಕಣ್ಣು ಮುಂದೆ ನಿಮಗೆ ಬೇರೆ ಏನು ಇಮ್ಯಾಜಿನೇಷನಿಗೆ ಬರಲ್ಲ, ನಿಮಗೆ ಅದೇ ಮುಖ್ಯ ಆಗಿಬಿಡುತ್ತೆ.
ಯಾರು ನೋಡ್ತಾ ಇದ್ದಾರೆ, ಯಾರು ನೋಡ್ತಾ ಇಲ್ಲ, ನೀವು ಯಾರನ್ನು ಮೆಚ್ಚಕ್ಕೆ ಅಂತ ಹೇಳಿಬಿಟ್ಟು ನೀವು ನಿಲ್ಲಲ್ಲ. ಸೊ ಇದೇ ಥರ NCC ಜಾಯ್ನ್ ಆಗಿ ಆದಮೇಲೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಏನಂದರೆ, ಒಂದು ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಪ್ರಮಾಣ ವಚನ ಮಾಡ್ತಾರೆ ಅವರು. ಸೊ ಈ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರ ಹೆಸರು ಬದಲು ನಾನು NCCನ ಇಮ್ಯಾಜಿನ್ ಮಾಡಿ ಆ ಪ್ರಮಾಣ ವಚನನ ರಿಸೈಟ್ ಮಾಡಲಿಕ್ಕೆ ಶುರು ಮಾಡಿದೆ. ಅದೇನೆಂದರೆ, ಮೇ राष्ट्र कैडेट भारत माता की शपथ लेके प्रतिज्ञा करता हूँ कि मैं भारतीय संविधान की सच्चे मन से सेवा करूँगा और मैं भारत के NCC में ईमानदारी और सच्चे मन से निष्ठावान बना रहूँगा. मुझे जहाँ कहीं भी जल, थल या नौसेना से भेजा जाएगा, मैं खुशी से जाऊँगा. मैं भारत के राष्ट्रपति और उस अधिकारी की जिन्हें मेरे ऊपर नियुक्त किया जाएगा सभी आज्ञाओं को मानूंगा और उनका पालन भी करूंगा, चाहे इसमें मुझे अपना जीवन ही बलिदान क्यों ना देना पड़े. ಈ ಇರೋ ಪ್ರಮಾಣ ವಚನದಲ್ಲಿ ಇರೋ ಒಂದು ಅರ್ಥ ಇದೆಯಲ್ಲ ಫ್ರೆಂಡ್ಸ್, ಅದು ಲೈಫ್ ಮೋಟಿವೇಟಿಂಗ್ ಓತ್ ಅಂತ ಹೇಳ್ಬೋದು. ಈ ಲೈಫ್ ಮೋಟಿವೇಟಿಂಗ್ ಓತ್ನ ರಿಸೈಟ್ ಮಾಡಿ 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 ಪ್ರತಿದಿನ ಬೆಳಿಗ್ಗೆ ಎದ್ದೇಳುವಾಗ ಮಿರರ್ ನೋಡುವಾಗ ಇದನ್ನು ರಿಸೈಟ್ ಮಾಡ್ತಿದ್ದೆ ನಾನು. ಐ ಡೋಂಟ್ ಫೀಲ್ ಸ್ಕೇರ್ಡ್ ಟು ಎಕ್ಸ್ಪ್ರೆಸ್ ದೀಸ್ ವರ್ಡ್ಸ್ ಇನ್ ಫ್ರಂಟ್ ಆಫ್ ಯು ಆಲ್, ಬಿಕಾಸ್ NCC ಅನ್ನೋದು DNA ಈಗಲೂ ಇದೆ, ಆಗಲೂ ಇತ್ತು. ಇದೇ ಪ್ರಮಾಣ ವಚನ, ಇದೇ ಓತ್ನ ರಿಸೈಟ್ ಮಾಡಲಿಕ್ಕೆ ನಾನು ಹೆಸಿಟೇಟೇ ಮಾಡ್ತಾ ಇರಲಿಲ್ಲ. ಅಲ್ಲಿಂದ ಶುರುವಾಯಿತು ಹೇರ್ ಕಟ್, ಕಮಾಂಡೋ ಕಟ್, ಕಂಪ್ಲೀಟ್ ಆರ್ಮಿ ಸ್ಟೈಲ್ ಝೀರೋ ಕಟಿಂಗ್ ಹೇರ್ ಕಟ್ ಕಾಲೇಜಿಗೆ ಪ್ರತಿ ಸಲ ಹೋಗೋಗ. ಯು ವಿಲ್ ನಾಟ್ ಬಿಲೀವ್ ಮೀ, 1 ಮಂತಿಗೆ 3 ಸಲ ಹೇರ್ ಕಟ್ ತೆಗಿತಿದ್ದೆ ನಾನು. ಕೇರ್ ಮಾಡ್ತಾ ಇರಲಿಲ್ಲ ಯಾರು ನೋಡ್ತಾರೆ, ಯಾರು ಇದು ಮಾಡ್ತಾರೆ, ನಗಾಡ್ತಾರೆ. ಬಿಕಾಸ್ ಇಟ್ ವಾಸ್ ಫಾರ್ ಮೀ, ಮೈ ಡ್ರೀಮ್, ಮೈ ಪ್ಯಾಷನ್, ಮೈ ಎವ್ರಿಥಿಂಗ್. ಸೊ ದಿಸ್ ವಾಸ್ ಮೀ. ಸೊ ಸೆಲೆಕ್ಷನ್ ಆದಂಗೆ ನಮಗೆ ಪ್ರೌಡ್ ಮೂಮೆಂಟ್ ಬರೋದೇ ಪೆರೇಡ್ ಸೆಲೆಕ್ಷನ್ಸ್. ಅದೇ ಕೋಟೆ, ಅದೇ August 15th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್, ಅದೇ ಫೀಲ್ಡ್, ಅದೇ ಜಾಗಕ್ಕೆ ಸೆಲೆಕ್ಷನ್ಸ್ ನಡೀತಿತ್ತು. ಸೊ ಅದರಲ್ಲಿ ಜೂನಿಯರ್ ಬ್ಯಾಚಿಂದ 4 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದರು. ಆಫ್ಟರ್ ಪುಟ್ಟಿಂಗ್ ಆಲ್ ಎಫರ್ಟ್ಸ್, 3rd ಟೈಮ್ ಫಿಲ್ಟರ್ ಮಾಡಿ ಮಾಡಿ ಆದಮೇಲೆ ನನ್ನ ಸೆಲೆಕ್ಷನ್ ಆಯಿತು. ಬಿಕಾಸ್ ಏರ್ಫೋರ್ಸ್ ವಿಂಗಿಂದ ಬಂದಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗೋದೇ ಕಮಾಂಡ್ಸಲ್ಲಿ. ಆರ್ಮಿ ವಿಂಗಲ್ಲಿ ಕಮಾಂಡ್, ಪ್ರತಿಯೊಂದು ಕಮಾಂಡ್ ಲೆಫ್ಟ್ ಕಾಲಿಗೆ ಎಂಡ್ ಆಗುತ್ತೆ, ಏರ್ಫೋರ್ಸ್ ವಿಂಗಲ್ಲಿ ರೈಟ್ ಕಾಲಿಗೆ ಎಂಡ್ ಆಗುತ್ತೆ. ನಾವು ಕಲ್ತು ಬಂದಿದೆ ಹಾಗೆ, ಸ್ವಲ್ಪ ಅಡ್ಜಸ್ಟ್ ಆಗಲಿ ಟೈಮ್ ಹಿಡಿತು, ಬಟ್ ಸೆಲೆಕ್ಷನ್ ಆಯಿತು. ಆ ಟೀಮ್ದು ರಿಸರ್ವ್ ಲಿಸ್ಟಲ್ಲಿ ಇರೋದೇ ಒಂದು ದೊಡ್ಡ ಪ್ರೈಡ್ ಆಗಿರ್ತಿತ್ತು. ಈಗದ NCC, ಈಗದ ಬ್ಯಾಚಸ್ಸಿಗೆ ಅದು ಹೇಗೆ ಅರ್ಥ ಮಾಡ್ಕೊಳ್ತಾರೆ ನಂಗೆ ಗೊತ್ತಿಲ್ಲ, ಬಟ್ ರಿಸರ್ವ್ ಲಿಸ್ಟಲ್ಲಿ ನಿಲ್ಲೋದೇ ಒಂದು ಪ್ರೈಡ್ ಆಗಿತ್ತು. ಅಲ್ಲಿ ಆ ದಿನ ಖಾಕಿ ಯೂನಿಫಾರ್ಮ್ ಹಾಕಿ ವೆನ್ ವಿ ಎಂಟರ್ಡ್ ಕೋಟೆ, ನನಗೆ ಆ ಟೈಮಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ನಂದು ಲಾಸ್ಟ್ ಪೀರಿಯಡಲ್ಲಿ ನಾನು ಏನು ಪ್ರಾಮಿಸ್ ಮಾಡ್ಕೊಂಡಿದ್ದೆ ನನಗೋಸ್ಕರ, ಆ ಕನಸುಗಳು ನನಸಾಗೋ ಸ್ಟೇಜಸ್ ಕಾಣಲಿಕ್ಕೆ ಶುರು ಆಯಿತು. ಆ ಸ್ಯಾಡ್ ಮೂಮೆಂಟ್ಸ್, ಆ ಡಿಸಪಾಯಿಂಟ್ಮೆಂಟ್ಸ್ ನಾನು ಓವರ್ಕಮ್ ಮಾಡಿ ಬರ್ತೀನಿ ಅಂತ ಹೇಳಿ ಒಂದು ಕಾನ್ಫಿಡೆನ್ಸ್ ಇದೆ ಅಲ್ಲ, ಅದು ಕಾಣಲಿಕ್ಕೆ ಶುರು ಆಯಿತು. ಬಂದು ಪ್ರೌಡಾಗಿ ನಿಂತೆ, ರಿಸರ್ವ್ ಲಿಸ್ಟಲ್ಲೇ ಇದ್ದೆ ವಿತ್ ಅದರ್ ಬ್ಯಾಚ್ಮೇಟ್ಸ್ ಆಫ್ ಮೈಂಡ್. ಬಟ್ ಟು ಬಿ ಫ್ರ್ಯಾಂಕ್, ಆ ದಿನ ನನಗಾದಷ್ಟು ಖುಷಿ ನನಗೆ ಯಾವತ್ತೂ ಆಗಿಲ್ಲ ಫ್ರೆಂಡ್ಸ್. ದ್ಯಾಟ್ ವಾಸ್ ದ ಮೋಸ್ಟ್ ಬ್ಲೆಸ್ಡ್ ಡೇ ಫಾರ್ ಮೀ, ಮೋಸ್ಟ್ ಹ್ಯಾಪಿ ಮೂಮೆಂಟ್ ಫಾರ್ ಮೀ. ಯೂನಿಫಾರ್ಮ್ ಹಾಕಿ ಬಂದು ನಿಲ್ಲೋದು. ಅವಾಗೇನಾಯಿತು ಅಂದರೆ, ಮನಸ್ಸಲ್ಲಿ ಒಂದು ಫೀಲಿಂಗ್ ಬಂತು, ಪೆರೇಡ್ ಮುಗೀತು, ರಿಸರ್ವ್ ಲಿಸ್ಟಲ್ಲೇ ಇದ್ದೆ ನಾನು. ವೆಯ್ಟ್ ಮಾಡಿದೆ, ವಿಡಿಯೋ ತೆಗೆದೆ, ಫೋಟೋಸ್ ತೆಗೆದೆ, ಪ್ರಾಕ್ಟೀಸ್ ಮಾಡಿದ್ವಿ, ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಒಂದೊಂದು ಎಕ್ಸ್ಪೀರಿಯನ್ಸು ಸಿಕ್ತು. ನ್ಯಾಷನಲ್ ಸಲ್ಯೂಟ್ ಅಂತ ಹೇಳಿ ಕಮಾಂಡ್ ಬರುವಾಗ ಸಾವಧಾನಲ್ಲಿ ನಿಂತುಬಿಟ್ಟು
ನ್ಯಾಷನಲ್ ಫ್ಲ್ಯಾಗಿಗೆ ಕೊಟ್ಟು ಸಲ್ಯೂಟ್, ನ್ಯಾಷನಲ್ ಆ್ಯಂಥಮ್ ಹಾಡುವಾಗ ಅದೊಂದು ಫೀಲಿಂಗ್ ಇದೆ ಅಲ್ಲ, ಆ ಗಟ್ ಫೀಲಿಂಗ್, ಆ ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಫೀಲಿಂಗ್ ಪ್ರೌಡ್ ಟು ಬಿ ಬಾರ್ನ್ ಇನ್ ದಿಸ್ ಕಂಟ್ರಿ, ಫೀಲಿಂಗ್ ಪ್ರೌಡ್ ಟು ಬಿ ಇಂಡಿಯನ್ ಅಂತ ಹೇಳಿಬಿಟ್ಟು 1/19 ಕರ್ನಾಟಕ ಇನ್ಫೆಂಟ್ರಿ ಬೆಟಾಲಿಯನ್ ಆರ್ಮಿ ವಿಂಗ್ ಬಂದು ಪರ್ಟಿಕ್ಯುಲರ್ ವಿಂಗಿಗೆ ಜಾಯ್ನ್ ಆಗಿ ಆದಮೇಲೆ ನನಗೆ ಬಂದ ಒಂದು ಐಡೆಂಟಿಟಿ ಕೆಡೆಟ್ ವಿಶಾಲ್ ಸಿ ಪಿ. ಕೆಡೆಟ್ ವಿಶಾಲ್ ಸಿ ಪಿ, ಅದು ನಂದು ಫಸ್ಟ್ ಐಡೆಂಟಿಟಿ. ನನಗೆ ಸಿಕ್ಕಿದ ಒಂದು ಆನರ್, ನಾನು ಆ ದಿನನ ಯಾವತ್ತೂ ಮರೆಯಲ್ಲ. ಸೊ ಆ ದಿನನ ಸ್ವಲ್ಪ ಮೆಮೊರೇಬಲ್ ಮಾಡು ಅಂತ ಹೇಳಿ ಪೆರೇಡ್ ಎಲ್ಲ ಮುಗ್ದಾದ್ಮೇಲೆ ಹೋಗ್ತಾ ಇರುವಾಗ ಸಡನ್ ಮೈಂಡಿಗೆ ಯಾಕೋ ಒಂದು ಪಾಯಿಂಟ್ ಫ್ಲ್ಯಾಶ್ ಆಯಿತು. ಯಾಕೆ ನಾನು ಒಂದು ಸೋಲೋ ಫೋಟೋ ತಗೊಳ್ಬಾರ್ದು ಅಂತ ಹೇಳಿ ಇಮ್ಮಿಡಿಯೇಟ್ಲಿ ನನ್ನ ತಂದೆಗೆ ಕಾಲ್ ಮಾಡಿದೆ, ಸ್ಟುಡಿಯೋಗೆ ಹೋದೆ, ನಂದು ಆ ಯೂನಿಫಾರ್ಮಲ್ಲಿರೋ ಪಿಕ್ಚರ್ನ ಒಂದು ಫ್ರೇಮ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಆರ್ಡರ್ ಕೊಟ್ಟೆ. ಫೋಟೋ ಕ್ಲಿಕ್ ಆಯಿತು. ಆ ಫ್ರೇಮ್ ಆಗಿರೋ ಫೋಟೋ ಈಗಲೂ ನನ್ನ ಮನೆಯಲ್ಲಿ ಕೊಡಗಲ್ಲಿ ಗೋಡೆ ಮೇಲೆ ಇಟ್ ಈಸ್ ಡೆಕೋರೇಟೆಡ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಆನ್ ದ ವಾಲ್. ಸೊ ಇಲ್ಲಿ ಶುರು ಆಯಿತು ನನ್ನ ಒಂದು ಐಡೆಂಟಿಟಿ ಇನ್ NCC. ಕೆಡೆಟ್ ವಿಶಾಲ್ ಸಿ ಪಿ, ಬ್ಯಾಚ್ 2013-16. ಸೊ ಇದಾದಮೇಲೆ ನನ್ನ ಅಚೀವ್ಮೆಂಟ್ ಲೆವೆಲ್, ನನ್ನ ಅಚೀವಿಂಗ್ ಡ್ರೀಮ್ಸ್, ನನ್ನ ಕಣ್ಮುಂದೆ ಬರ್ತಾ ಇರೋ ಒಂದು ಹರ್ಡಲ್ಸ್ ಏನಿದೆ ಅದಿನ್ನೂ ಥ್ರಿಲ್ಲಿಂಗ್ ಆಗಿದೆ. ಅದನ್ನು ಬರೋ ಎಪಿಸೋಡಲ್ಲಿ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೆ ನನಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಲಾಂಗ್ ಲಿವ್ NCC. ಭಾರತ್ ಮಾತಾ ಕಿ ಜೈ.